ಯಾವ್ದು ಬಗೆಹರಿದಿದೆಯಲ್ಲ, ಅದೇನು ಬಗೆಹರಿರ್ತಕ್ಕಂಥದ್ದು ಏನಿಲ್ಲ ಬಗೆ. ಹಾಂ, ಆಮೇಲೆ ಕಾಲ ಒಂದು ನಿರ್ಧಾರ ಮಾಡ್ತದೆ. ಬನ್ನಿ, ಈಗ ಅವರು ನಮ್ಮ ಜೊತೆನಲ್ಲಂತೂ ಇಲ್ಲ. ನಮ್ಮ ಕಾರ್ಯಕರ್ತರು ಡಿಸ್ಟರ್ಬ್ ಆಗೋದು ಅವಶ್ಯಕತೆ ಇಲ್ಲ. ಅವರು ಮಾಧ್ಯಮದಲ್ಲಿ ಮಾತನಾಡೋದು ನೋಡಿದಾಗ ಎಲ್ಲೋ ಒಂದು ಕಡೆ ಅವರು ಸಿದ್ದರಾಮಯ್ಯನವರನ್ನು ಮೇಲಕ್ಕೆ ತಗೊಂಡೋಯ್ತವ್ರು ಆಕಾಶಕ್ಕೆ. ಅವ್ರು ಯಾರ್ಯಾರನ್ನು ಯಾವ್ಯಾವ ಸಂದರ್ಭದಲ್ಲಿ ಮೇಲೆ ತಗೊಂಡೋಗ್ತಾರೋ, ಯಾರನ್ನು ಕೆಳಗಿಳಿಸ್ತಾರೋ, ಈ ಒಂದು 15 ವರ್ಷದ ರಾಜಕೀಯ ನೋಡಿದ್ರೆ ಒಂದು ಅವ್ರ ನಡವಳಿಕೆ ನೋಡಿದ್ದೀವಿ. ಹಾಂ, ನಾವು ಇಲ್ಲಿ ಇದ್ಕೊಂಡು ಈಗ ಕಾಂಗ್ರೆಸ್ ಮುಖ್ಯಮಂತ್ರಿ ಹೊಗಳಿದ್ರೆ ಏನರ್ಥ? ಅದು ಕಾಂಗ್ರೆಸ್ ಮುಖ್ಯಮಂತ್ರಿಗಳನ್ನ ಹೊಗಳ್ಕೊಂಡು ನಾನು ಜೆ ಡಿ ಎಸ್ಸಲ್ಲೇ ಇದ್ದೀನಿ ಅಂತ ಹೇಳಿದ್ರೆ ನಗಲ್ವ ಯಾರಾದರೂ? ಒಂದು ನಿಷ್ಠೆ ಇರಬೇಕು, ಒಂದು ನಿಯತ್ತಿರಬೇಕು. ಆಮೇಲೆ ಯಾಕೆ ಬೇರೆ ಶಾಸಕರುಗಳು ಆಗಿದ್ದ ತಂತ್ರಗಾರಿಕೆ ಮಾಡೇ ದುಡ್ಡು ತಗೊಂಬತ್ತವ್ರ? ಈ ಸರ್ಕಾರದಲ್ಲಿ ಇದೇನೋ ಕಮಿಷನ್ ಅಂತಾರಲ್ಲ, ಯಾವ ತಂತ್ರಗಾರಿಕೆ ಬೇಕಿಲ್ಲ. ಯಾವುದಾದ್ರು ಇಲಾಖೆಗೆ ಹೋಗಿ ನೀವು ಅದೇನೋ ಪರ್ಸೆಂಟೇಜ್ ಫಿಕ್ಸ್ ಮಾಡ್ಕೊಂಡವ್ರಲ್ಲ, ಕೊಟ್ಟರೆ ಯಾರು ಬೇಕಾದರೂ ಹೋಗಿ ಇಲ್ಲಿ ದಲ್ಲಾಳಿಗಳು ಹೋಗ್ಬಿಟ್ಟು ತಗೊಂಬರ್ಬೋದು, ಮಿಡ್ಲ್ ಮ್ಯಾನ್ಗಳು. ಆ ರೀತಿ ಆಡಳಿತ ನಡೀತಾ ಇದೆ. ತಂತ್ರಗಾರಿಕೆ ಏನು ಬೇಕಿಲ್ಲ ಫಂಡ್ಸ್ ತರೋಕ್ಕೆ ಈ ಸರ್ಕಾರದಲ್ಲಿ. JDS BJP ಎರಡೂ ಪಕ್ಷಗಳು ಜೊತೆಗೂಡಿ 11 ಸೀಟ್ ಏನಿದೆ ಮೈಸೂರಿನಲ್ಲಿ, 11ಕ್ಕೆ 11 ಸೀಟ್ನು ಗೆದ್ದರೂ ಆಶ್ಚರ್ಯಪಡಬೇಡಿ. ಹಾಂ, ಏನು ಹೇಳಿ? ಬೇಕಾದಷ್ಟು ಜನ ಅಭ್ಯರ್ಥಿಗಳವರೇ ಬರ್ತಾರೆ, ಅವ್ರದ್ದೇ ಯಾಕೆ ಹೇಳ್ತೀರಿ? ಇಲ್ಲ, ಅವರು ನಮ್ಮ ಜೊತೆಯಲ್ಲಿ ಸದ್ಯಕ್ಕಂತೂ ಇಲ್ಲ. ಅವರು ಬೇರೆ ಬೇರೆ ಪಕ್ಷದ ನಾಯಕರ ಜೊತೆ ಬ್ಯುಸಿಯಾಗಿದ್ದಾರೆ. ಅದರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇವತ್ತು ಅಭ್ಯರ್ಥಿ ಆಗ್ತಕ್ಕಂಥ ವಿಷಯದಲ್ಲಿ ದೊಡ್ಡ ಮಟ್ಟದಲ್ಲೇ ತಯಾರಾಗಿದ್ದಾರೆ ಎಲ್ಲರೂ. ಕಾರ್ಯಕರ್ತರ ಒಂದು ಅಪೇಕ್ಷೆ ಮೇರೆಗೆ ಏನು ತೀರ್ಮಾನ ಮಾಡಬೇಕಮ್ಮ ಇಲ್ಲ, ಅದ್ರ ಬಗ್ಗೆ ಪದೇ ಚರ್ಚೆ ಮಾಡಿ ನಾವು ಅವ್ರ ಬಗ್ಗೆ ಚರ್ಚೆ ಮಾಡೋದು ಅರ್ಥ ಇಲ್ಲ. ದಯವಿಟ್ಟು ನನ್ನ ಮಾಧ್ಯಮದ ಮಿತ್ರರಿಗೆ ಆ ಹೆಸರನ್ನ ಪದೇ ನನ್ನ ಮುಂದೆ ಕೇಳಲೇಬೇಡಿ. ಹಾಂ, ಏನು ಹೇಳಿ? ಭಾಳ ಜನ ಅಭ್ಯರ್ಥಿಗಳಿದ್ದಾರೆ, ಯಾಕೆ ವರಿ ಮಾಡ್ತೀರಿ? ಚಾಮುಂಡೇಶ್ವರಿ ಕ್ಷೇತ್ರ 2026 BJP JDSನ ಸರ್ಕಾರ ಇದ್ದಾಗ ಒಂದು ಉಪಚುನಾವಣೆ ಇಲ್ಲೇ ನಡೀತು. ಆ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ನನಗೂ ವಿಶೇಷವಾಗಿ ವೈಯಕ್ತಿಕವಾಗಿ ಒಂದು ಯಾವುದೋ ಋಣಾರ್ ಬಂದ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.